ಏನು ಮಾಡ್ತಾ ಇದೆಯಾ? ಉಗ್ಗಾಣಿ ತಿಂತೀರಾ? ಅಯ್ಯ, ಉಗ್ಗಾಣಿ ಬೇಡ ಅಂತೀವಾ? ಸೂಪರಾಗಿ ಮಾಡಿಕೊಡ್ತೀನಿ, ರಾಯಚೂರು ಸ್ಟೈಲ್. ಮಾಡಿ ಮಾಡಿ ಮಾಡಿ. ಅದಕ್ಕೆ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಉಗ್ಗಾಣಿಗೆ ಅಂತ. ಟ್ರೈ ಮಾಡಿ ನೋಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಣ್ಣೆ ಸ್ವಲ್ಪ ಕಾಯಬೇಕು, ವೆಯ್ಟ್ ಮಾಡೋಣ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಸಾಸಿವೆ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಟೇಸ್ಟಿಗೆ. ಸ್ವಲ್ಪ ಸಾಸಿವೆ ಚಿಟಪಟ ಅಂತಂದಲಿ. ಇವಾಗ ಆಲ್ರೆಡಿ ನಾನು ತೋರಿಸಿದ್ದೀನಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ, ಅದು ಕಟ್ ಮಾಡ್ಕೊಂಡಿರೋದು. ಸೊ ಒಂದೊಂದೇ ಹಾಕ್ಕೊಂಡು ಬರೋಣ. ಫಸ್ಟು ಈರುಳ್ಳಿ ಹಾಕ್ತೀನಿ. ಸಾಸಿವೆ ಚಿಟಪಟ ಅಂತೂ ಹೆಚ್ಚಿರೋ ಈರುಳ್ಳಿ. ಸ್ವಲ್ಪ ಈರುಳ್ಳಿ ಆಗೋವರೆಗೂ ಬಾಡಿಸ್ತಾ ಇರಬೇಕು. ಈರುಳ್ಳಿ ಬೇಯಬೇಕಂದ್ರೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಳ್ಳೋಣ. ಲೈಟಾಗಿ ಉಪ್ಪು, ಈರುಳ್ಳಿ ಬೇಯೋಕ್ಕೋಸ್ಕರ ಮತ್ತು ಟೇಸ್ಟ್ಗೋಸ್ಕರ. ಸ್ವಲ್ಪ ಈರುಳ್ಳಿ ಬೆಂದಿದೆ ಅನ್ಬೇಕಾದ್ರೆ ಕರಿಬೇವು ಹಾಕ್ಕೊಳ್ಳೋಣ. ಇದ್ರದ್ದು ಮೇನ್ ಇಂಗ್ರೀಡಿಯೆಂಟ್ ಬಂದು ನಾವೊಂದು ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ. ಅದನ್ನೇ ಇವಾಗ ಹಾಕ್ಕೊಳ್ತೀನಿ. ಮುಂಚೆನೇ ಹಾಕ್ಕೊಂಡ್ರೆ ಅದೆಲ್ಲ ಒಂಥರ ಅಂಟ್ಕೊಂಡು ಬಿಡುತ್ತೆ. ಸೊ ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕೋ ನಿಮಗೆ ಅಷ್ಟು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್. ಆ್ಯಕ್ಚುಲಿ ಟ್ರೈ ಮಾಡಿ, ತುಂಬ ಸಖತ್ತಾಗಿರುತ್ತೆ ಟೇಸ್ಟ್. ನಾನು 2 ಸತಿ ಟ್ರೈ ಮಾಡಿ ಚೆನ್ನಾಗಿ ಬಂದಿರೋದಕ್ಕೆ ಯೂಟ್ಯೂಬಲ್ಲಿ ಹಾಕೋಣ ಅಂತ ವಿಡಿಯೋ ಮಾಡ್ತಾ ಇರೋದು. ಇದೆಲ್ಲ ಬಾಡೋವಾಗ ಮತ್ತೆ ನಾವು ಅರಿಶಿನ ಹಾಕ್ಕೋಬೇಕು. ಸ್ಮೆಲ್ಲಿಂಗ್ ಬರ್ತಾ ಇದೆ. ಇವಾಗ ಅರಿಶಿನ. ರಾಯಚೂರು, ಬಳ್ಳಾರಿ ಸೈಡಲ್ಲಿ ತುಂಬ ಫೇಮಸ್ಸು. ಇದ್ರ ಜೊತೆ ಮೆಣಸಿನ್ಕಾಯಿ ಬಜ್ಜಿ ಹಾಕ್ಕೊಂಡು ತಿಂತಾ ಇದ್ರೆ ಯಮ್ಮಿ ಯಮ್ಮಿ. ಅರಿಶಿನ ಹಾಕಿದ್ಮೇಲೆ ಸ್ವಲ್ಪ ಡ್ರೈ ಆಗುತ್ತೆ, ಫ್ರೈ ಮಾಡ್ತಾ ಇರಬೇಕು. ಒಳ್ಳೆ ಘಮ ಬರ್ತಾ ಇದೆ ಇದು. ಇವಾಗ ಮಳೆ ಶುರುವಾಗಿದೆಯಲ್ಲ, ನಿನ್ನೆಯಿಂದ ಮಳೆ ಬರ್ತಾ ಇದೆ. ಮಳೆಗೆ ಏನಾದರೂ ಬಿಸಿ ಬಿಸಿ ಚೆನ್ನಾಗಿರೋದು ತಿನ್ನಬೇಕಂದ್ರೆ ಮನೆಯಲ್ಲೇ ಮಾಡ್ಕೋಬಾರ್ದಂತ ಈಗ ಟೊಮೆಟೊ ಹಾಕ್ತಾಯಿದ್ದೀನಿ ನಾನು. ಟೊಮೆಟೊ ಫುಲ್ಲು
ಬೇಯಬೇಕು, ಅದು ಸಿಪ್ಪೆ ಬಿಡೋ ಥರ ಬೇಯಬೇಕು. ಅದ್ರ ರಸ ಬಿಟ್ಟರೆ ಅದೇ ಟೇಸ್ಟ್. ಇದು ಹುಣಸೆಹಣ್ಣು ಕಿವುಚ್ಕೊಂಡಿದ್ದೀನಿ ನೆನೆಸ್ಬಿಟ್ಟು. ಸಾಮಾನ್ಯ ನಾವು ಹೆಂಗೆ ಮಾಡ್ತಾಯಿದ್ವಿ ಅಂದರೆ ಹುಣಸೆಹಣ್ಣು ಹಾಕ್ತಾ ಇರಲಿಲ್ಲ, ಎಲ್ಲ ಆದಮೇಲೆ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ವಿ. ಇವಾಗ ರಾಯಚೂರು ಸ್ಟೈಲು, ಬಳ್ಳಾರಿ ಸ್ಟೈಲ್ ಅಂದರೆ ಇದು ಹುಣಸೆಹಣ್ಣು ಹಾಕ್ತಾರೆ. ಸ್ವಲ್ಪ ಇದು ಬೇಯಬೇಕು ಚೆನ್ನಾಗಿ. ನಾವು ಕಡಲೆಪುರಿನ ನೆನೆಸ್ಕೊಂಡಿದ್ದೀವಿ, ನೆನೆಸ್ಬಿಟ್ಟು ಒಂದು ತಟ್ಟೆಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಆಲ್ರೆಡಿ ತೋರಿಸ್ದಂಗೆ ಹುರ್ಗಡ್ಲೆ ಅಥವಾ ಪಪ್ಪಲ ಪುಡಿ ಏನಂತಾರೆ, ಅದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇದಕ್ಕೆ ಇವಾಗಲೇ ಹಾಕ್ಬಿಟ್ಟು ಕಲಿಸ್ಕೊಳ್ತೀನಿ. ಇವಾಗ ನಾನು ಆವಾಗಲೇ ಕಲಸಿಟ್ಕೊಂಡಿದ್ದೀನಲ್ಲ ಕಡಲೆಪುರಿನ ಇದ್ರೊಳಗೆ ಹಾಕ್ತಾಯಿದ್ದೀನಿ. ಪುರಿ ಆದಷ್ಟು ನಾವು ಅನ್ಸಾಲ್ಟೆಡ್ ಅಂದರೆ ಸಪ್ಪೆ ಪುರಿ ತೊಗೊಂಡ್ರೆ ವಾಸಿ, ಆವಾಗ ನಮಗೆ ಉಪ್ಪು ಸರಿ ಹೋಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇದ್ರ ಮೇಲೆ ನಾನು ಆವಾಗಲೇ ಬರೀ ಈರುಳ್ಳಿಗಷ್ಟೇ ಒಗ್ಗರಣೆಗೆ ಹಾಕಿದ್ದೆ, ಇವಾಗ ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ. ಇದ್ರ ಮೇಲೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡ್ತೀನಿ. ಮಿಕ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಮತ್ತು ತುಂಬ ಟೇಸ್ಟ್ ಬರುತ್ತೆ. ಕೊತ್ತಂಬರಿ ಸೊಪ್ಪು, ಕರಿಬೇವು, ಮೆಣಸಿನ್ಕಾಯಿ ಮೇನ್ ಇಂಗ್ರೀಡಿಯೆಂಟ್ಸು, ಈರುಳ್ಳಿ. ನಾನು ಬಳ್ಳಾರಿದು ಫಸ್ಟು ಒಂದು ಶಾರ್ಟ್ಸ್ ಹಾಕಿದ್ದೆ, ಉಗ್ಗಣಿ ಸೆಂಟರಲ್ಲಿ ಹೋಗ್ಬಿಟ್ಟು ನಾವು ಉಗ್ಗಣಿ ಶಾಪಲ್ಲಿ ಹೋಗಿ ಉಗ್ಗಣಿ ತಿಂದಿದ್ದು. ಸೇಮ್ ಟೇಸ್ಟ್ ಬರ್ತಾಯಿತ್ತು. ಅವ್ರು ಮಾಡ್ತಾಯಿದ್ದಿದ್ದು ನಾನು ನೋಡಿಬಿಟ್ಟು ಇಲ್ಲಿ ಮನೇಲಿ ಬಂದು 2-3 ಸತಿ ಟ್ರೈ ಮಾಡಿದೆ. ಇಟ್ ಈಸ್ ಗುಡ್, ಚೆನ್ನಾಗಿ ಬಂತು. ಉಗ್ಗಣಿ ರೆಡಿ ಆಯಿತು. ನೀವು ಮನೇಲೆಲ್ಲ ಟ್ರೈ ಮಾಡಿ ಮತ್ತು ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಉಗ್ಗಣಿ ಜೊತೆ ಬಜ್ಜಿ ತಿಂದ್ರೇ ಸೂಪರಾಗಿರೋದು. ಸೊ ಈ ಕಾಂಬಿನೇಷನ್ ಎವರ್ ಗ್ರೀನ್ ಅಂತ ನಾನು ಹೇಳ್ತೀನಿ, ಮತ್ತು ನಮ್ಮ ಮನೆಯಲ್ಲೆಲ್ಲರೂ ಇಷ್ಟಪಡ್ತಾರೆ. ನೀವು ಟ್ರೈ ಮಾಡಿ ಹೇಳಿ.